ಆಕಾಶದಲ್ಲಿ ಕಾಣೋ ಸೌರಮಂಡಲದ ಇತರ ಗ್ರಹಗಳನ್ನ ಈಗ ಸುಲಭವಾಗಿ ಪತ್ತೆ ಹಚ್ಚಬಹುದು. ಇದಕ್ಕೆ ನಿಮ್ಮ ಬಳಿ ಒಂದು ಸ್ಮಾರ್ಟ್ ಫೋನ್ ಇದ್ರೆ ಸಾಕು. ರಾತ್ರಿ ವೇಳೆ ಆಕಾಶದ ಕಡೆ ತಿರುಗಿದ್ರೆ ಅನಂತ ಕೋಟಿ ನಕ್ಷತ್ರಗಳು ಮಿನುಗುತ್ತಿರ್ತವೆ. ಇವುಗಳ ಮಧ್ಯೆ ಸೌರಮಂಡಲದ ಇತರ ಗ್ರಹಗಳು ಇರುತ್ತವೆ. ಆದ್ರೆ ಸಾಮಾನ್ಯ ಜನರಿಗೆ ಈ ಗ್ರಹಗಳನ್ನ ಗುರ್ತಿಸೋದು ಕಷ್ಟ ಸಾಧ್ಯವೇ ಸರಿ. ಇಂದು ತಂತ್ರಜ್ಞಾನ ಮುಂದುವರೆದಿರೋದ್ರಿಂದ ಈ ಕೌತುಕವನ್ನು ಸುಲಭವಾಗಿ ಕಾಣಬಹುದು. ಅದರಲ್ಲೂ 2025 ಜನವರಿ ಆಗಸದಲ್ಲಿ ಗ್ರಹಗಳ ಮೆರವಣಿಗೆಯೇ ಸಾಗಲಿದೆ. ಆರಂಭದಲ್ಲಿ ಶುಕ್ರ, ಮಂಗಳ, ಗುರು, ಶನಿ, ಯುರೇನಸ್ ಹಾಗೂ ನೆಪ್ಚೂನ್ ರಾತ್ರಿ ಆಗಸದಲ್ಲಿ ಕಂಗೊಳಿಸಲಿವೆ. ಜನವರಿ 25 ನಂತರ ಬುಧ ಗ್ರಹ ಕೂಡ ಸೇರ್ಪಡೆಯಾಗುತ್ತೆ. ಬರೀ ಕಣ್ಣಿಗೆ ಗ್ರಹಗಳು ಯಾವ ರೀತಿ ಗೋಚರಿಸುತ್ತೆ ಗೊತ್ತಾ? ಶುಕ್ರ ಗ್ರಹ ಇದು ಸೂರ್ಯನ ಬೆಳಕನ್ನು ಪ್ರತಿಬಿಂಬಿಸೋ ಕಾರಣ ಆಕಾಶದಲ್ಲಿ ಉಜ್ವಲ ಬಿಳಿ ಬಣ್ಣದಿಂದ ಗೋಚರಿಸುತ್ತೆ. ಭೂಮಿಯಿಂದ ಹೆಚ್ಚು ಪ್ರಕಾಶಮಾನವಾಗಿ ಕಾಣುವ ಗ್ರಹ ಯಾವ್ದಾದ್ರೂ ಇದೆ ಅಂದ್ರೆ ಅದು ಶುಕ್ರನೇ. ಮಂಗಳ ಗ್ರಹದ ಬಣ್ಣ ಕೆಂಪಾಗಿರೋದ್ರಿಂದ ಆಕಾಶದಲ್ಲಿ ಕೆಂಪು ತಾವರೆಯಂತೆ ಗೋಚರ ಆಗುತ್ತೆ. ಮಣ್ಣು ಮತ್ತು ಬಂಡೆಗಳಲ್ಲಿ ಕಬ್ಬಿಣದ ಆಕ್ಸಿಡೀಕರಣದಿಂದ ಗ್ರಹದ ಬಣ್ಣ ಕೆಂಪಾಗಿ ಕಾಣುತ್ತೆ. ನೀರಿದ್ದ ನೆಲ ಬರುಡಾಗಿ ಕೆಂಪು ನೆಲ ಆಗಿದ್ದೇಗೆ ಅಂತ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ. ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ, ನೋಡಿ. ಗುರುಗ್ರಹ ಭೂಮಿಯಿಂದ ಬಹಳ ದೂರ ಇದ್ರೂ ಪ್ರಬಲವಾಗಿ ಹೊಳೆಯುವ ಕಾರಣ ಸ್ಪಷ್ಟವಾಗಿ ಕಾಣಿಸುತ್ತೆ. ಗ್ರಹವು ಅನಿಲ ವಾತಾವರಣದಿಂದ ಬೆಳಕನ್ನ ಪ್ರತಿಬಿಂಬಿಸುತ್ತೆ, ಆದ್ರೆ ಶುಕ್ರನಷ್ಟು ಹೊಳೆಯೋದಿಲ್ಲ. ಶನಿ ಗ್ರಹ ಶನಿಯು ಸಾಮಾನ್ಯವಾಗಿ ಹಳದಿ ಕಂಚು ಬಣ್ಣದಲ್ಲಿ ಕಾಣುತ್ತೆ. ಇದು ಸ್ವಂತ ಬೆಳಕನ್ನ ಉತ್ಪತ್ತಿ ಮಾಡುವ ಗ್ರಹ ಅಲ್ಲ, ಆದ್ರೆ ಇದರ ಉಂಗುರಗಳು ಸೂರ್ಯನ ಬೆಳಕನ್ನ ಪ್ರತಿಬಿಂಬಿಸುವ ಕಾರಣ ಪ್ರಕಾಶಮಾನವಾಗಿ ಹೊಳೆಯುತ್ತೆ. ಬುಧ ಗ್ರಹ ಇದು ಸೌರಮಂಡಲದ ಮೊದಲ ಗ್ರಹ, ಆದ್ರೂ ಬರಿಗಣ್ಣಿಗೆ ಅಸ್ಪಷ್ಟವಾಗಿ ಗೋಚರಿಸುತ್ತೆ. ಇದು ಕೂಡ ತಾರೆಯಂತೆ ಹೊಳೆಯುತ್ತೆ. ಕೆಂಪು ಅಥವಾ ನೀಲಿ ಬಣ್ಣದಲ್ಲಿ ಗೋಚರಿಸಬಹುದು. ಬುಧ ಸೂರ್ಯನನ್ನು ಬಹಳ ವೇಗವಾಗಿ ಸುತ್ತೋದ್ರಿಂದ ಗುರ್ತಿಸೋದು ಸ್ವಲ್ಪ ಕಷ್ಟನೇ. ಯುರೇನಸ್ ಇದು ಹಸಿರು ನೀಲಿ ಬಣ್ಣದಲ್ಲಿ ಕಾಣಿಸುತ್ತೆ. ನೆಪ್ಚೂನ್ ಇದು ತೀವ್ರ ನೀಲಿ ಬಣ್ಣದಲ್ಲಿ ಕಾಣುತ್ತೆ. ಯುರೇನಸ್ ಹಾಗೂ ನೆಪ್ಚೂನ್ ಸೂರ್ಯನಿಂದ ಬಹಳ ದೂರ ಇರೋದ್ರಿಂದ ಕಣ್ಣಿಗೆ ಗೋಚರಿಸೋದಿಲ್ಲ. ಇದರಿಂದ ಟೆಲಿಸ್ಕೋಪ್ ನಿಂದಲೇ ವೀಕ್ಷಿಸಬೇಕಾಗುತ್ತೆ. ನೀವು ಆಕಾಶನ ನೋಡಿದ್ರೆ ಇನ್ನೂ ಒಂದು ಅಚ್ಚರಿನ ಗಮನಿಸಿ. ಚಂದ್ರನ ಪಥದ ಸುತ್ತಮುತ್ತಾನೆ ಬಹುತೇಕ ಗ್ರಹಗಳು ಗೋಚರ ಆಗುತ್ತೆ. ಇದು ಯಾಕೆ ಗೊತ್ತಾ? ಸೌರಮಂಡಲದ ಎಲ್ಲಾ ಗ್ರಹಗಳು ಸೂರ್ಯನ ಸುತ್ತ ಒಂದೇ ಸಮತಟ್ಟಾದ ಪಥದಲ್ಲಿ ಚಲಿಸ್ತವೆ. ಇದನ್ನ ಎಪ್ಲಿಕ್ಟಿಕ್ ಪ್ಲೇನ್ ಅಂತ ಕರೀತಾರೆ. ಚಂದ್ರನು ಸಹ ಅದೇ ಪಥದ ಹತ್ರನೇ ಭೂಮಿಯನ್ನು ಸುತ್ತುವ ಪಥ ಅನುಸರಿಸೋದ್ರಿಂದ ಗ್ರಹಗಳು ಚಂದಿರನ ಆಸುಪಾಸು ಇರುವಂತೆ ಭಾಸವಾಗ್ತವೆ. ಗ್ರಹಗಳನ್ನ ಸ್ಮಾರ್ಟ್ ಫೋನ್ ನಿಂದ ಪತ್ತೆ ಹಚ್ಚೋದು ತುಂಬಾ ಸುಲಭ. ನಾನು ಒಂದು ಉದಾಹರಣೆ ಕೊಡೋಕೆ ಅಂತ ಸ್ಕೈ ಟುನೈಟ್ ಅನ್ನೋ ಆಪ್ ನ ಡೌನ್ಲೋಡ್ ಮಾಡಿದೀನಿ. ಇನ್ನು ಸಾಕಷ್ಟು ಆಪ್ ಗಳಿದಾವೆ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಇದರಲ್ಲಿ ಲೊಕೇಶನ್ ನ ಸೆಟ್ ಮಾಡಿ, ಆಮೇಲೆ ಪ್ರೀಮಿಯಂ ಆಕ್ಸಿಸ್ ಗೆ ಅಂತ ದುಡ್ಡು ಕೇಳುತ್ತೆ, ಅದನ್ನ ಸ್ಕಿಪ್ ಮಾಡಿ, ಆಮೇಲೆ ಕ್ಯಾಮ್ರಾ ಆಪ್ಷನ್ ಮೇಲೆ ಟ್ಯಾಪ್ ಮಾಡಿ ಫೋನ್ ನ ಆಕಾಶದ ಕಡೆ ಇಡಿಯಿರಿ. ಆಗ ನಮಗೆ ಗ್ರಹಗಳ ಎಪ್ಲಿಕ್ಟಿಕ್ ಪ್ಲೇನ್ ನ ಪಥ ಹಾಗೂ ಚಂದ್ರನ ಪಥ ಎಲ್ಲ ಗೋಚರ ಆಗುತ್ತೆ. ಗ್ರಹಗಳು ಎಲ್ಲಿವೆ ಅನ್ನೋದು ಇದರಿಂದ ಸುಲಭವಾಗಿ ಪತ್ತೆ ಹಚ್ಚಬಹುದು. ನಿಮ್ಮ ಬಳಿ ಟೆಲಿಸ್ಕೋಪ್ ಇದ್ರೆ ಮತ್ತಷ್ಟು ಹತ್ತಿರದಿಂದ ನೋಡಿ ಕಣ್ತುಂಬಿಕೊಳ್ಳಿ. ಮುಂದಿನ ವಿಡಿಯೋ ಒಂದಿಗೆ ಭೇಟಿಯಾಗೋಣ. ನಮಸ್ಕಾರ.